ಹೇ ಜಗದೊಡೆಯ, ಅನಾಥ ರಕ್ಷಕ, ಧರ್ಮ ಸಿಂಧು, ಮಹಾಮಹಿಮ ತಂದೆ ಮಲ್ಲಿಕಾರ್ಜುನ, ಎಂಥ ತಂದೆ ಹೊಟ್ಟೆಯಲ್ಲಿ ಹುಟ್ಟಿಸಿ ಬಿಟ್ಟೆಯಪ್ಪ ನನ್ನನ್ನು. ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾದ ನಾನು ಈಗ ತಂದೆ ಇದ್ದರೂ ನನ್ನ ಪಾಲಿಗೆ ಶತ್ರು ಆದನು. ಇಂಥ ತಂದೆ ಈ ಜಗದಲ್ಲಿ ಎಲ್ಲಿಯೂ ಇರಲಿಕ್ಕಿಲ್ಲ. ನಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಈ ನನ್ನ ಬಾಳಿನಲ್ಲಿ. ಇದುವೇ ಈ ಜಗದ ನಿಯಮ. ಒಂದೆಡೆ ತಂದೆ ಸರಿ ಇದ್ದರೆ ಮಗ ಸರಿ ಇರುವುದಿಲ್ಲ, ಮಗ ಸರಿ ಇದ್ದರೆ ತಂದೆ ಸರಿ ಇರುವುದಿಲ್ಲ. ವಿಚಿತ್ರವಾಗಿದೆ ಈ ಜಗದ ನಿಯಮ. ನನ್ನ ತಾಯಿಯಂದು ನನ್ನ ತಂದೆಯ ಚಿತ್ರಹಿಂಸೆಗೆ ಬಳಲಿ ಸತ್ತು ಹೋದಳೋ ಅಥವಾ ಯಾವುದಾದರೊಂದು ರೋಗದಿಂದ ಬಳಲಿ ಪ್ರಾಣ ಬಿಟ್ಟಳೋ ನನಗೊಂದು ಅರ್ಥವಾಗುವಲ್ಲದು. ನನ್ನ ಅಜ್ಜ ಮುತ್ತಜ್ಜರ ಕಾಲದಲ್ಲಿ ನಮ್ಮ ಮನೆತನಕ್ಕೆ ದಾನಶೂರ ಮನೆತನವೆಂದು ಜನರು ಕರೆಯುತ್ತಿದ್ದರಂತೆ. ಆದರೆ ಈಗ ನನ್ನ ತಂದೆ ಈ ಹೀನ ವರ್ತನೆಯನ್ನು ಕಂಡು ದುಷ್ಟ ಕ್ರೂರ ಮನೆತನವೆಂದು ಅದೇ ಜನರು ಬೆರಳು ಮಾಡಿ ತೋರಿಸುವ ಹಾಗೆ. ಈಗ ನಾನು ನನ್ನ ತಂದೆಯನ್ನು ಎದುರು ಹಾಕಿಕೊಂಡು ಕೆಟ್ಟವನಾಗಿ ಬಿಟ್ಟೆ. ಛೇ, ಇದು ನನ್ನ ದೈವವೇ? ದೈವದಲ್ಲಿದ್ದಂತಾಗಲಿ. ಕಿರಣ್, ಇದೇನು ಒಬ್ಬರೇ ನಿಂತು ಏನು ವಿಚಾರ ಮಾಡ್ತಿದ್ದೀರಿ? ಯಾರಾದರೂ ಏನಾದರೂ ಅಂದ್ರೇನು? ಏಕೆ ಮೌನವಾಗ್ತಿದ್ದೀರಾ? ಹೌದೇನು, ನನ್ನಂಥ ಬಡವಿ ಜೊತೆಗೆ ನೀವು ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ನಾನು ಬರ್ತೀನಿ. ನಿಲ್ಲು ಶಿಲ್ಪ, ಏಕೋ ನನ್ನ ತಲೆ ಸರಿ ಇದ್ದಿಲ್ಲ. ಅದಕ್ಕಾಗಿ ನಿನ್ನ ಪ್ರಶ್ನೆಗೆ ನನ್ನಿಂದ ಬೇಗ ಉತ್ತರ ಬರಲಿಲ್ಲ. ಶಿಲ್ಪ, ಈ ವಿಷಯದಲ್ಲಿ ಕ್ಷಮಿಸಬೇಕಾದವನು ನಾನಲ್ಲ, ನೀನು. ಇದೇನು ಈ ಅಲ್ಪಳಿಗೆ ಇಷ್ಟೊಂದು ಗೌರವ ಕೊಟ್ಟು ಮಾತಾಡ್ತಿದ್ದೀರಾ? ಶಿಲ್ಪ, ನಾನೊಂದು ಮಾತು ಕೇಳಲೆ? ಕೇಳಿ. ಅದೇನು ನಿಮ್ಮ ಮಾತು? ನೀನು ಹೇಳಿದ ಹಾಗೆ ನನ್ನ ಬಾಳ ಸಂಗಾತಿಯಾಗಲು ನಿನಗೆ ಒಪ್ಪಿಗೆ? ನೋಡು, ನೀವು ಶ್ರೀಮಂತರು ಅಷ್ಟೇ ಅಲ್ಲ, ದೊಡ್ಡ ಮನೆತನದವರು. ಹೀಗಿರುವಾಗ ನಮ್ಮಂಥ ಕಡು ಬಡವರ ಕೋಳಿಗೆ ತಾಳಿ ಕಟ್ಟು ಅಂತಾರೆ, ಕಟ್ತೀರಾ? ಶಿಲ್ಪ, ಪ್ರೇಮಕ್ಕೆ ಬಡತನ ಸಿರಿತನ ಯಾವುದು ಮುಖ್ಯವಲ್ಲ. ಒಬ್ಬರಿಗೊಬ್ಬರು ಅರಿತುಕೊಂಡು ಬಾಳುವುದೇ ಮುಖ್ಯ. ನಾನು ನನ್ನ ಮನಸ್ಸಿನ ನಿರ್ಧಾರ ನಿನ್ನ ಮುಂದೆ ಸ್ಪಷ್ಟವಾಗಿ ಹೇಳುವೆ. ಶಿಲ್ಪ, ಈ ಜೀವನದಲ್ಲಿ ನಾನು ಮದುವೆಂತ ಆಗುವುದಿದ್ದರೆ ಅದು ನಿನ್ನೊಂದಿಗೆ ಮಾತ್ರ. ಇಲ್ಲದಿದ್ದರೆ ಇಡೀ ನನ್ನ ಜೀವನ ಪರ್ಯಂತರ ಬ್ರಹ್ಮಚಾರಿಯಾಗಿ ನಿನ್ನ ನೆಪದಲ್ಲಿ ಕಾಲ ತಳ್ಳುತ್ತೇನೆ. ಕಿರಣ್, ಮದುವೆ ಅಂದರೆ ಏನಂತ ತಿಳ್ಕೊಂಡಿದ್ದೀರಾ? ಹುಡುಗರು ಆಡುವ ಆಟ ಅಂತ ತಿಳ್ಕೊಂಡಿದ್ದೀರಾ? ದಯವಿಟ್ಟು ಇಂಥ ನಿರ್ಧಾರ ಮಾಡಬೇಡಿ. ಸ್ವಲ್ಪ ವಿಚಾರ ಮಾಡಿ ಮುಂದಡಿ ಇಡಿ. ನೋಡಿ, ಈ ನಿಮ್ಮ ರಗಳೆ ಮಾತು ನನಗೆ ಬೇಕಾಗಿಲ್ಲ. ಈ ನಿನ್ನ ಮಾತು ಕೇಳಿದರೆ ಏಕೋ ನಿನಗೆ ನನ್ನ ಜೊತೆ ಮದುವೆಯಾಗುವ ಮನಸ್ಸಿಲ್ಲವೆಂದಾಯಿತು. ಛೇ ಛೇ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಯಾಕಂದ್ರೆ ಪ್ರೀತಿ ಮಾಡಿ ನಡು ನೀರಿನಲ್ಲಿ ಕೈ ಬಿಟ್ಟರೆ ಹೇಗೆ ಅಂತ ವಿಚಾರ ಮಾಡ್ತಿದ್ದೀನಿ. ಇಷ್ಟೊಂದು ಹೇಳಿದರೂ ನಿನಗೆ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ತಾನೆ? ಕಿರಣ್, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಿಮ್ಮ ಮನಸ್ಸಿಗೆ ನೋವಾಗಲಿ ಅಂತ ನಾನು ಮಾತಾಡಲಿಲ್ಲ. ಯಾಕಂದ್ರೆ ಇಂದಿನ ಸಮಾಜವೇ ಹೀಗೆ. ಇಂಥ ಘಟನೆಗಳು ಬಹಳಷ್ಟು ಕೇಳಿದ್ದೀನಿ, ನೋಡಿದ್ದೀನಿ. ಅದಕ್ಕಾಗಿ ಈ ರೀತಿ ಮಾತಾಡಿದೆ. ನಾನೇನಾದರೂ ತಪ್ಪಾಗಿ ನೋಡಿದ್ದೇನೆ? ನಿಜ ಶಿಲ್ಪ, ನೀನಾಡಿದ ಮಾತು ಪ್ರೀತಿಸಿ ಮದುವೆಯಾಗುತ್ತೇನೆಂದು ಹೇಳಿ ಹೆಣ್ಣಿನ ಶೀಲಭಂಗ ಮಾಡಿ
ನಡು ನೀರಿನಲ್ಲಿ ಕೈ ಬಿಡುವ ಗಂಡು ಜಾತಿ ಸಾಕಷ್ಟಿದೆ ಈ ಸಮಾಜದಲ್ಲಿ. ಆದರೆ ನಾನು ಆ ಜಾತಿಗೆ ಸೇರಿದವನಲ್ಲ. ಶಿಲ್ಪ, ನಿನ್ನನ್ನು ನಾನು ಮೊದಲ ಸಲ ಎಂದು ನೋಡಿದನೋ ಅಂದೇ ನನ್ನ ಮನದಲ್ಲಿ ತೀರ್ಮಾನ ಮಾಡಿಬಿಟ್ಟಿದ್ದೇನೆ. ಏನೆಂದು? ನೀನೇ ನನ್ನ ಬಾಳ ಸಂಗಾತಿ ಎಂದು. ಹೌದೇನು? ಈ ಬಡವಿಯ ಕೈ ಹಿಡಿದ ರಾಜಕುಮಾರ ನೀವು. ಕನಸಿನ ಸಿರಿಯೋ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ಅರಳಿದ ತಾವರೆ ಹೂವಿನ ಹಾಗೆ ಚೆಲುವೆಯ ಮಗಳು ಚಂದ್ರನ ಗಂಡ ನೈದಿಲೆಯಂತೆ ನಿನ್ನ ಈ ನಗುವು ಗೆಳತಿ